ಅವರು ಕೃಷಿ ಯಂತ್ರೋಪಕರಣ ಮಳಿಗೆಗಳ ಉದ್ಘಾಟನೆ ಮಾಡಲಿದ್ದಾರೆ. ಮತ್ಸ್ಯ ಮೇಳವನ್ನ ಶ್ರೀಯುತ ಮಂಕಳ ವೈದ್ಯ ಸಾಹೇಬರು ಉದ್ಘಾಟನೆ ಮಾಡಲಿದ್ದಾರೆ. ಮತ್ತೆ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನ ನಮ್ಮ ಈ ಒಂದು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾಗಿದ್ದ ಶ್ರೀಯುತ ಶೈಲೇಂದ್ರ ಬೆಲ್ದಾಳ್ ಅವರು ವಹಿಸಲಿದ್ದಾರೆ. ಈ ಸಮಾರಂಭದಲ್ಲಿ ಎಲ್ಲ ನಮ್ಮ ಈ ಭಾಗದ ಶಾಸಕರು MLCಗಳು ಎಲ್ಲರೂ ಭಾಗವಹಿಸಲಿದ್ದಾರೆ. ಅದೇ ರೀತಿ ನಮ್ಮ ವಿಶ್ವವಿದ್ಯಾಲಯದ ಎಲ್ಲ ವ್ಯವಸ್ಥಾಪಕ ಮಂಡಳಿಯ ಸದಸ್ಯರು ಸಹ ಭಾಗವಹಿಸಲಿದ್ದಾರೆ. ಮತ್ತೆ ಈ ಪಶುಮೇಳದಲ್ಲಿ ವಿಶೇಷ ಏನಪ್ಪಾ ಅಂದ್ರೆ, ಇದು ನಮ್ಮ ಉದ್ದೇಶ ಬಂದ್ಬಿಟ್ಟು ರಾಜ್ಯದ ಸಮಸ್ತ ರೈತರಿಗೆ, ಅದರಲ್ಲೂ ವಿಶೇಷವಾಗಿ ಪಶುಪಾಲನೆ ಮಾಡ್ತಕ್ಕಂಥವರಿಗೆ, ಮೀನುಗಾರಿಕೆ ಮಾಡ್ತಕ್ಕಂಥವರಿಗೆ, ಕೋಳಿ ಸಾಕಾಣಿಕೆ ಮಾಡ್ತಕ್ಕಂಥವರಿಗೆ, ಸಮಗ್ರ ಕೃಷಿಯನ್ನು ಮಾಡ್ತಕ್ಕಂಥವರಿಗೆ, ಸಾವಯವ ಕೃಷಿಯನ್ನು ಮಾಡ್ತಕ್ಕಂಥವರಿಗೆ ಒಂದು ಅವರಿಗೆ ಅನುಕೂಲವಾಗತಕ್ಕಂಥ ಎಲ್ಲ ಮಾಹಿತಿ ಇರಬಹುದು, ತಂತ್ರಜ್ಞಾನ ಇರಬಹುದು, ಅವರಿಗೆ ಬೇಕಾಗಿರುವಂಥ ಪರಿಕರಗಳಿರಬಹುದು, ವಿವಿಧ ಜಾನುವಾರುಗಳ ಪ್ರದರ್ಶನ ಇರಬಹುದು, ಇವೆಲ್ಲವುಗಳು ಒಂದೇ ಸೂರಿನಡಿ ರೈತರನ್ನ ತಲುಪಿಸ್ತಕ್ಕಂಥ ಒಂದು ಉದ್ದೇಶ ಈ ಒಂದು 3 ದಿನದ ಜಾನುವಾರು ಕುಕ್ಕಟ ಮತ್ತು ಮತ್ಸ್ಯ ಮೇಳದ ಉದ್ದೇಶ. ಈ ಮೇಳದಲ್ಲಿ ಸುಮಾರು 180ಕ್ಕೂ ಹೆಚ್ಚು ಸ್ಟಾಲ್ಗಳು ಈಗಾಗಲೇ ರಿಸರ್ವ್ ಆಗಿದ್ದಾವೆ. ಈ 180 ಸ್ಟಾಲ್ಗಳಲ್ಲಿ ನಾವು ಈಗಾಗಲೇ ನಮ್ಮ ಎಲ್ಲ ಅಭಿವೃದ್ಧಿ ಇಲಾಖೆಗಳು, ಮೊದಲನೇದಾಗಿ ತಮಗೆ ಗೊತ್ತಿರುವ ಹಾಗೆ ನಮ್ಮ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ, ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ, ಮತ್ತು ಮೀನುಗಾರಿಕಾ ಇಲಾಖೆ, ರೇಷ್ಮೆ ಇಲಾಖೆ, ಇದರ ಜೊತೆಗೆ ನಮ್ಮ ಎಲ್ಲ ವಿಶ್ವವಿದ್ಯಾಲಯಗಳೇನಿದ್ದಾವೆ, ಕೃಷಿ ವಿಶ್ವವಿದ್ಯಾಲಯಗಳಿರ್ತಕ್ಕಂಥ ರಾಜ್ಯದಲ್ಲಿದ್ದ ಕೃಷಿ ವಿಶ್ವವಿದ್ಯಾಲಯಗಳು, ಮತ್ತು ನಮ್ಮ ವಿಶ್ವವಿದ್ಯಾಲಯದ ಎಲ್ಲ ಅಂಗಸಂಸ್ಥೆಗಳು, ಕೃಷಿ ವಿಜ್ಞಾನ ಕೇಂದ್ರಗಳು, ಮತ್ತು ತಮಗೆ ಗೊತ್ತಿರೋ ಹಾಗೆ ICR ಕೃಷಿ ಅನುಸಂಧಾನ ಸಂಸ್ಥೆ ನವದೆಹಲಿಯ ಎಲ್ಲ ಸುಮಾರು ಇನ್ಸ್ಟಿಟ್ಯೂಟ್ಗಳು ಏನಿದಾವೆ, ಹೈದರಾಬಾದ್ ಇರ್ಬೋದು, ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಇವರ ಒಂದು ಸ್ಟಾರ್ಗಳು ಸಹ ಈ ಒಂದು ಮೇಳದಲ್ಲಿ ಏರ್ಪಡಿಸಲಾಗಿದೆ. ಇದರ ಜೊತೆಗೆ ನಮ್ಮ ಈ ಮೇಳದಲ್ಲಿ ವಿಶಿಷ್ಟತೆ ಅಂತ ಅಂದರೆ, ಈ ಪರಿಕರಗಳು ಅಂತ ಏನು ಹೇಳ್ತೀವಿ, ಜಾನುವಾರು ಸಾಕಾಣಿಕೆಗೆ ಯಾವಾಗಲೂ ಇನ್ಪುಟ್ಸ್ ಬಹಳ ಮುಖ್ಯ. ಜಾನುವಾರು ಇರ್ಬೋದು, ಕೃಷಿ ಇರ್ಬೋದು. ಆ ಇನ್ಪುಟ್ಸ್ ಅಂದರೆ ನಮ್ಮ ಜಾನುವಾರುಗಳಲ್ಲಿ ವಿವಿಧ ತಳಿಯ ಕೋಳಿ ಮರಿಗಳಿರ್ಬೋದು, ಮೇವಿನ ಬೀಜಗಳಿರ್ಬೋದು, ಯಂತ್ರೋಪಕರಣಗಳಿರ್ಬೋದು, ಅದೇ ಥರ ನಮ್ಮ ಕೃಷಿಗೆ ಸಂಬಂಧಪಟ್ಟಂಥ ಬೀಜಗಳು ಇರಬಹುದು, ಮೇವಿನ ಬೀಜಗಳಿರ್ಬೋದು, ಇವೆಲ್ಲವೂ ಪರಿಕರಗಳಿಗೂ ಸಹ ಸುಮಾರು 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವಿಗಳನ್ನು ಮಾಡಿರ್ತಕ್ಕಂಥ ಸಂಪನ್ಮೂಲವನ್ನು ನಾವು ಸಮಾಜಕ್ಕೆ ನಮ್ಮ ವಿಶ್ವವಿದ್ಯಾಲಯ ಕೂಡ ಮಾಡಿದೆ. ಇದರ ಜೊತೆಗೆ ನಮ್ಮ ತಮಗೆ ಗೊತ್ತಿರೋ ಹಾಗೆ ನಮ್ಮ ವಿಶ್ವವಿದ್ಯಾಲಯ ಸ್ಥಾಪನೆ ಆದ ಬಗ್ಗೆ ನಾನು ಹೇಳ್ತಾ ಇದ್ದೆ. ಸ್ಥಾಪನೆ ಆದ ನಂತರ ನಾವು ವಿಶಿಷ್ಟವಾಗಿ ಹಲವಾರು ಸಂಶೋಧನಾ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದೀವಿ ವಿಶ್ವವಿದ್ಯಾಲಯದಲ್ಲಿ. ಈ ಒಂದು ಸಂಶೋಧನಾ ಚಟುವಟಿಕೆಗಳ ಫಲವನ್ನು ಆಗಾಗ್ಗೆ ರೈತರಿಗೆ ನಮ್ಮ ವಿಸ್ತರಣಾ ಘಟಕಗಳು, ಕೃಷಿ ವಿಜ್ಞಾನ ಕೇಂದ್ರ ತಲುಪಿಸ್ತಾ ಇದ್ದಾವೆ. ಈ ಒಂದು ನಡೆದ ಬಂದ ದಾರಿ ಕಳೆದ 20 ವರ್ಷಗಳನ್ನ ನಾವು ಅವಲೋಕನ ಮಾಡಿದಾಗ ಖಂಡಿತ ಎಲ್ಲ ಸಂಸ್ಥೆಗೂ ಇದ್ದಂಗೆ ನಮ್ಮ ಸಂಸ್ಥೆಗೂ ಏಳು ಮುಳುಗಳಿದೆ. ಆದರೂ ಆದಾಗ್ಯೂ ಸಹ ಈ ಒಂದು ಶೈಕ್ಷಣಿಕವಾಗಿ ಸಂಶೋಧನೆಯಲ್ಲಿ ಮತ್ತು ವಿಸ್ತರಣೆಯಲ್ಲಿ ಇದರದೇ ಒಂದು ಛಾಪನ್ನು ರಾಜ್ಯಾದ್ಯಂತ ಮೂಡಿದೆ. ಸೊ ಈ ಒಂದು ಸುಸಂದರ್ಭದಲ್ಲಿ, ಅಂದರೆ 20 ವರ್ಷಗಳ ಸಂಸ್ಥಾಪನಾ ದಿನಾಚರಣೆಯ ಸುಸಂದರ್ಭದಲ್ಲಿ ನಮ್ಮ ವಿಶ್ವವಿದ್ಯಾಲಯ ಇದೇ ನಮ್ಮ ನಂದಿನಗರ ಆವರಣದಲ್ಲಿ ಜನವರಿ 17ರಿಂದ 19ವರೆಗೆ ಜಾನುವಾರು ಕುಕ್ಕುಟ ಮತ್ತು ಮತ್ಸ್ಯ ಮೇಳವನ್ನು ಹಮ್ಮಿಕೊಂಡಿದೆ. ಈ ಒಂದು ಮೇಳವನ್ನು ತಮಗೆ ಗೊತ್ತಿರೋ ಹಾಗೆ ಇದೇ ನಮ್ಮ ಅರಣ್ಯ ಮತ್ತು ಪರಿಸರ ಸಚಿವರು ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಸನ್ಮಾನ್ಯ ಶ್ರೀ ಈಶ್ವರ ಖಂಡ್ರೆ ಸಾಹೇಬರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಮತ್ತೆ ಈ ಒಂದು ಮೇಳದಲ್ಲಿ ನಮ್ಮ ಪಶುಸಂಗೋಪನಾ ಸಚಿವರು ಶ್ರೀಯುತ ಕೆ ವೆಂಕಟೇಶ್ ರವರು ಈ ಒಂದು ಇನ್ವಿಟೇಷನ್ ಕೊಡ್ತೀನಿ, ಎಲ್ಲ ಕೊಡ್ತೀವಿ, ಈಗಲೇ ಕೊಡ್ತೀವಿ, ಸಾಫ್ಟ್ ಕಾಪಿ ಕೊಡ್ತೀವಿ. ಸೊ ಇದುವರೆಗೂ ಸುಮಾರು ನಮ್ಮ ತಮಗೆ ಗೊತ್ತಿರೋ ಹಾಗೆ ನಮ್ಮ ವಿಶ್ವವಿದ್ಯಾಲಯ ಪ್ರಾರಂಭ ಆದಮೇಲೆ 5 ಪಶುವೈದ್ಯಕೀಯ ಮಹಾವಿದ್ಯಾಲಯಗಳನ್ನು ಹೊಸದಾಗಿ ಮಾಡಿದೆ. ವಿಶ್ವವಿದ್ಯಾಲಯ ಪ್ರಾರಂಭ ಆದಾಗ 2 ಇದ್ವು, ಈಗ 7 ಪಶುವೈದ್ಯಕೀಯ ಮಹಾವಿದ್ಯಾಲಯಗಳಿದ್ದಾವೆ, 2 ಹೈನುಗಾರಿಕೆ ಮಹಾವಿದ್ಯಾಲಯಗಳಿದ್ದಾವೆ, 1 ಮೀನುಗಾರಿಕೆ ಮಹಾವಿದ್ಯಾಲಯ ಇದೆ. ಇದರ ಜೊತೆಗೆ ನಮಗೆ 10 ಲೈಫ್ ಸ್ಟಾಕ್ ರಿಸರ್ಚ್ ಅಂಡ್ ಇನ್ಫಾರ್ಮೇಷನ್ ಸೆಂಟರ್ಸ್, ಅಂದರೆ ಜಾನುವಾರು ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರಗಳಿದ್ದಾವೆ. ಮತ್ತೆ ಒಂದು ವಿಶೇಷವಾದ ಸಂಸ್ಥೆ ನಮ್ಮ ಅಡಿಯಲ್ಲಿದೆ. ಅದೇನಪ್ಪ ಅಂದರೆ ವೆಟನರಿ ಬಯೋಲಾಜಿಕಲ್ಸ್ ಅಂಡ್ IHOD ಇನ್ಸ್ಟಿಟ್ಯೂಟ್ ಆಫ್ ಅನಿಮಲ್ ಹೆಲ್ತ್ ಅಂಡ್ ವೆಟನರಿ ಬಯೋಲಾಜಿಕಲ್ಸ್ ಅಂತ. ಇದು ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ, ಅಂದರೆ ಲಸಿಕೆ ಉತ್ಪಾದನೆ ಮತ್ತು
ರೋಗಗಳ ತಪಾಸಣೆಗೆ ಇರ್ತಕ್ಕಂಥ ಒಂದು ಸಂಸ್ಥೆ, ಅದು ನಮ್ಮ ವಿಶ್ವವಿದ್ಯಾಲಯದ ಅಡಿಯಲ್ಲಿದೆ. ಇದರ ಜೊತೆಗೆ 5 ಅನಿಮಲ್ ಹಸ್ಬೆಂಡ್ರಿ ಪಾಲಿಟೆಕ್ನಿಕ್ ಕಾಲೇಜುಗಳಿದೆ ನಮ್ಮ ಜೊತೆಗೆ. ಮತ್ತು ವಿಶೇಷವಾಗಿ ನಮ್ಮಲ್ಲಿ 3 ಫಿಶರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್ ಅಂಡ್ ಇನ್ಫಾರ್ಮೇಶನ್ ಸೆಂಟರ್ಸ್. ತಳಿಗಳಿರ್ಬೋದು, ಮತ್ತೆ ಮೀನು ಸಾಕಾಣಿಕೆ ಬೇಕಾಗಿರ್ತಕ್ಕಂಥ ರಾಜ್ಯದ ಜಲಸಂಪನ್ಮೂಲಕ್ಕೆ ಅನುಗುಣವಾಗಿ ಆ ಮೀನಿನ ತಳಿಯನ್ನು ಸಾಕ್ಬೋದು ಅನ್ನೋ ವಿಚಾರವನ್ನು, ಮತ್ತೆ ಅಕ್ವಾಕಲ್ಚರ್ ತಮಗೆ ಗೊತ್ತಿದೆ, ರೈತರ ಜೀವನೋಪಾಯ ಸುಧಾರಿಸಲು ಸಾಕಷ್ಟು ಅದು ಸಹಾಯ ಮಾಡ್ತಾ ಇದೆ ಅಂತ ಮಳಿಗಳಿರುತ್ತೆ. ಮತ್ತೆ ಇದರ ಜೊತೆಗೆ ಉದ್ಯಮ ಮಳಿಗೆಗಳಿರುತ್ತೆ, ಮೀನುಗಾರಿಕೆ ಉದ್ಯಮ ಮಳಿಗೆಗಳು, ಮತ್ತೆ ಆಹಾರ ಮಳಿಗೆಗಳಿರುತ್ತೆ. ಅಲಂಕಾರಿಕ ಮೀನುಗಳ ಪ್ರದರ್ಶನ ತಮಗೆ ಗೊತ್ತಿದೆ, ಇತ್ತೀಚಿನ ದಿನಗಳಲ್ಲಿ ಅಲಂಕಾರಿಕ ಮೀನುಗಳಿಗೆ ತುಂಬಾ ಬೇಡಿಕೆ ಇದೆ. ಅದರಲ್ಲೂ ವಾಸ್ತು ಫಿಶ್ ಅಂತಂದ್ರೆ ಅದಕ್ಕೆ 1 ಲಕ್ಷದಿಂದ 10 ಲಕ್ಷವರೆಗೂ ಒಂದೊಂದು ಮೀನೇ ಬರುತ್ತೆ. ಆ ಥರದ ಅಂದ್ರೆ ಒಂದು ಮೀನಿಗೆ ಅಲಂಕಾರಿಕ ಮೀನುಗಳಲ್ಲಿ ಒಂದು ಅಂದ್ರೆ ಅವ್ರ ಸ್ಕ್ವೇರ್ ಫೀಟ್ ಮೇಲೆ ಅದಕ್ಕೆ ಕಾಸ್ಟ್ ಲೆಕ್ಕ ಹಾಕ್ತಾರಂತೆ. 9,000ಕ್ಕೆ ಒಂದು 9,000 ಸ್ಕ್ವೇರ್ ಫೀಟ್ ವಾಸ್ತು ಫಿಶ್ ಅಲ್ಲಿ